ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ ಸರ್. ದೇಶಾದ್ಯಂತ ಲೋಕಸಭಾ ಫಲಿತಾಂಶ ಬರ್ತಾ ಇದೆ. ಎನ್ ಡಿ ಎ ಮುಂದೆ ಇದೆ ಸರ್. ಬಹುಮುಖ್ಯವಾಗಿ ನಮ್ಮ ದೇಶದಲ್ಲಿ NDA ಇರ್ಬೋದು, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಜನಗಳು ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತೇನು ಫಲಿತಾಂಶದ ಮೂಲಕ ನೋಡ್ತಾ ಇದ್ದೇವೆ. ರಾಜ್ಯದಲ್ಲೂ ಕೂಡ ಇವತ್ತು ರಾಜ್ಯದ ಜನತೆ ಹೊಸದಾಗೆ ಏನು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಒಂದಾಗೆ ಒಗ್ಗಟ್ಟಾಗೆ ಇವತ್ತು ಈ ರಾಜ್ಯದ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟಾಗಿ ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು. ಬಹುಶಃ ಮಂಡ್ಯ ಇರ್ಬೋದು, ಮಂಡ್ಯದಲ್ಲಿ ಭರ್ಜರಿ ಗೆಲುವಿನತ್ತ ಕುಮಾರಸ್ವಾಮಿ ಇರ್ತಕ್ಕಂಥ 2 ಲಕ್ಷ ದಾಟಿದೆ ಸರ್. ಹೌದಣ್ಣ, ಮಂಡ್ಯದಲ್ಲಿ ವಿಶೇಷವಾಗಿ ಒಂದು ಐತಿಹಾಸಿಕವಾದಂಥ ಒಂದು ಗೆಲುವು. ಏನು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಣ್ಣನ ಮೇಲೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಗೂ ಮೀರಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ 2 ಬಾರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ಬಾರಿಯೂ ಕೂಡ ಸಂಸದರಾಗಿ ಏನು ವಿಶೇಷವಾಗಿ ರೈತಾಪಿ ವರ್ಗದಲ್ಲಿ ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೊರಗಿನವರು ಅಂತಂದ್ರೆ ಆದರೆ ಇವತ್ತು ಮಂಡ್ಯ ಜನ ಪ್ರೀತಿಯಿಂದ ಕುಮಾರಸ್ವಾಮಿನ ಗೆಲ್ಲಿಸ್ತಾ ಇದ್ದಾರೆ ಸರ್. ನೋಡಿ, ಇಲ್ಲಿ ಹೊರಗಿನವರು ಒಳಗಿನವರು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಕುಮಾರಣ್ಣ ಕನ್ನಡಿಗರು. ಮೊದಲನೇದಾಗಿ ಕನ್ನಡಿಗರ ಒಂದು ಆಶೀರ್ವಾದದಿಂದ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಈ ಬಾರಿ ಏನು 2 ಲಕ್ಷಕ್ಕೂ ಹೆಚ್ಚು ಬಹುಮತದಿಂದ ಜನತೆ ಒಂದು ಆಶೀರ್ವಾದದಿಂದ ಖಂಡಿತವಾಗ್ಲೂ ಕುಮಾರಣ್ಣ ಅವರು ನಿರೀಕ್ಷೆಗೂ ಮೀರಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರ ಪರವಾಗಿ ಶ್ರಮಿಸ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ ಸರ್. ಹಾಗೆ ಬೆಂಗಳೂರು ಗ್ರಾಮಾಂತರ ನೀವು ಸಾಕಷ್ಟು ಹೋರಾಟ ಮಾಡಿದ್ರೆ, ಅಲ್ಲೂ ಸಹ ಮಂಜುನಾಥ್ ಅವರು ಗೆಲುವಿನ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಬೆಂಗಳೂರು ಗ್ರಾಮಾಂತರ ಒಂದು ರೀತಿ ಭಾವನೆಗಳ ಮೇಲೆ ನಡೆದಂಥ ಚುನಾವಣೆ. ಜನತಾದಳ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿರ್ಬೋದು, ಒಂದು ರೀತಿ ಭಾಳ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ಮಾಡಿದ್ದಾರೆ. ಅಣ್ಣತಮ್ಮಂದಿರ ರೀತಿಯಲ್ಲಿ ದುಡಿದಿದ್ದಾರೆ. ಅದನ್ನು ಫಲಿತಾಂಶದ ಮೂಲಕ ಇವತ್ತು ಹೊರಗೆ ಬಂದಿರತಕ್ಕಂಥದ್ದು. ವಿಶೇಷವಾಗಿ ರಾಮನಗರ ಜಿಲ್ಲೆ ಇರ್ಬೋದು, ಕುಣಿಗಲ್ ತಾಲೂಕು ಇರ್ಬೋದು, ಈ 5 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗೂ ಮೀರಿ ಇವತ್ತು ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ನಮ್ಮ ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ. ರಾಮನಗರ, ಮಂಡ್ಯ, ಒಕ್ಕಲಿಗರವನ್ನು ಭದ್ರಕೋಟೆ ಅಂದರೆ ಆ ಭಾಗದಲ್ಲಿ ಅಲ್ಲಿ ಹೆಚ್ಚು ಬಿಜೆಪಿ ಮತ್ತು JDS ಮೈತ್ರಿಕೂಟಕ್ಕೆ ಗೆಲುವಾಗ್ತಾ ಇರ್ತಕ್ಕಂಥದ್ದು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಈ ರೀತಿ ಮೈಸೂರು ಇರ್ಬೋದು, ಅನೇಕ ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಒಟ್ಟಾಗಿದ್ದ ಕಾರಣದಿಂದ ಇವತ್ತು ಈ ಒಂದು ಫಲಿತಾಂಶ ನಾವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶವೇ ಹೊರಗೆ ಬಿದ್ದಿರ್ತಕ್ಕಂಥದ್ದು. ಹಾಸನದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು JDS. ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರ್ತಕ್ಕಂಥ ಒಂದು ಸುದ್ದಿ ಕೇಳಿ ನಿಜಕ್ಕೂ ಕೂಡ ದೇವೇಗೌಡರು ಸಾಹೇಬರು 62 ವರ್ಷಗಳ ಕಾಲ ಸುದೀರ್ಘವಾಗಿ ಏನು ಅವರ ಸ್ವಂತ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದರು. ಎಂದು ಕೂಡ ನಾವು ಇಲ್ಲಿ ಅತಿ ಹೆಚ್ಚು ಸೋಲನ್ನು ಅನುಭವಿಸಿರಲಿಲ್ಲ. ಆದರೆ ಇವತ್ತು ಜನ ಯಾವುದೋ ಒಂದು ದೃಷ್ಟಿಯಿಂದ ಒಂದು ಸೋಲನ್ನು ಇವತ್ತು ನಾವು ಅನುಭವಿಸ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ, ಇದನ್ನು ನಾವು ಯಾವುದೇ ರೀತಿ ಮನಗೊಂಡಿದ್ದೀರಾ ಇವತ್ತು ಇದನ್ನು ಭಾಳ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಜನಗಳ ಮನಸ್ಸನ್ನ ಯಾವ ರೀತಿ ಗೆಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ನಾವು ಮುನ್ನುಗ್ತೇವೆ ಅಂತಕ್ಕಂಥ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.